ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ಹೇಳಿದ್ದಲ್ಲಿ ಮುಂಜಾನೆ ಎದ್ದ ಕೂಡಲೇ ಗ್ಯಾಸ್ ಕಟ್ಟಿ ಒರೆಸ್ಕೋಬೇಕು, ಆಮೇಲೆ ಚಹಾ ಕುಡಿತೀನಿ ಅಂತ ಹೇಳಿದಲ್ಲಿ ಥಂಡಿ ಸ್ವಲ್ಪ ಕಮ್ಮಿ ಅನ್ಸಾಕತ್ತದ ರೀ. ಇವತ್ತು ಹೇಳೋದು ಲೇಟ್ ಆಗ್ಯದ. ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೋಕತ್ತೀನಿ ನೋಡಿ. ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ನನ್ನ ಮಗಳಿಗೆ ಇಡ್ಲಿ ಮಾಡಿಕೊಡ್ತೀನಿ ರೀ ನಾಷ್ಟಕ್ಕೆ. ರಾತ್ರಿ ಸ್ವಚ್ಛ ಸಾಬೂನು ಪುಡಿ ತೊಳ್ಕೊಂಡಿಟ್ಟು ಸುಮ್ಮನೆ ಕೈ ಆಡಿಸ್ತೀನಿ. ಇದು ನೋಡಿರಿ ಇಡ್ಲಿ ಕಟ್ಟಿ ತಯಾರು ಮಾಡೀನಿ. ಈಗ 8:10-15 ಬರ್ತದೆ ಮತ್ತಕ್ಕಿದ ಆಟೋ ಇಡ್ಲಿ ಹಾಕಿ. ನಾವು ಮಾಡೋ ಇಡ್ಲಿ ಅವ್ರು ಫ್ರೆಂಡ್ಸ್ ಭಾಳ ಇಷ್ಟಪಡ್ತಾರೆ. ಅದಕ್ಕೆ ಯಾರು ಡಬ್ಬಿ ಕಟ್ಟು ಮಮ್ಮಿ ಹಾಕಿರ್ತಾಳೆ ಕಟ್ತೀನಿ ರೀ. ನಾವು ಮಾಡೋ ಪಡ್ಡ ಇಡ್ಲಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರೀ. ಮೃದು ಮಾಡ್ತೀನಿ, ಭಾಳ ಚಂದ ಮಾಡ್ತೀನಿ ಅಂತಿರ್ತಾರೆ. ಇಡ್ಲಿ ಚಟ್ನಿ ಕಟ್ತೀನಿ ರೀ. ಆಕೆಗೆ ಮೊದಲು ಕ್ಯಾವ್ ಕಸ ಹೊಡ್ಕೊಂಡು ಚಹಾ ಕುಡಿದು ಇಡ್ಲಿ ಮಾಡ್ತೀನಿ ರೀ. ಕಸ ಹೊಡ್ಕೊತೀನಿ ರೀ ಮೊದಲು. ಮತ್ತು ಬುಧವಾರ ನಮ್ಮ ಅಂಗಡಿ ಬಲ್ಲಿ ಫೋಟೋ ಸ್ಟುಡಿಯೋ ಬಿದ್ದಿದ್ರಿ. ಇಲ್ಲೇ ಸಮೀಪ ಕೈಪಲ್ಲಿ ಬರ್ತದೆ ರೀ. ಎಲ್ಲಿ ನಾವು ಊರಾಗ ಹೋಗೋ ಸಂದರ್ಭ ಬರಲ್ಲ, ಇಲ್ಲೇ ಮನೆ ಹತ್ತಿರನೇ ಸ್ವಲ್ಪ ಸಮೀಪ ಬರ್ತದೆ ರೀ. ಬುಧವಾರಕ್ಕೊಮ್ಮೆ ಕೈಪಲ್ಲಿ ಸಂತಿ ಎಲ್ಲ ರೀತಿ ಬರ್ತದೆ. ಚಪ್ಪಲ್ ಮೊದಲು ಮಾಡಿ ಚಮಚೆ ಇವೆಲ್ಲ ಸಾಮಾನು ಇಲ್ಲೇ ಹಚ್ತಾರೆ. ರವಿವಾರ ಹೆಂಗೆ ಸಂತಿ ಬಜಾರ್ ಬರ್ತದಲ್ಲ ರೀ, ಹಾಗೆ ಬರ್ತದೆ ಇಲ್ಲಿನೂ. ನಾಷ್ಟ ಮಾಡಿ ಕೊಟ್ಟು ತಯಾರು ಮಾಡಿ ಕಳಿಸಿ ನಾ ಕೈಪಲ್ಲಿ ಹೋಗ್ತೀನಿ ರೀ. ಮೊದಲು ಚಹಾ ಮಾಡ್ತೀನಿ ರೀ. ಹಾಲು ತೊಗೊಂಬರ್ತೀನಿ ಪ್ಲೀಸ್. ನಾನು ಹಾಲು ಕಾಯಕ್ಕಿಡ್ತೀನಿ. ಹಂಗೆ ಅಡುಗೆ ಮನೆ ಒಂದೇ ಕಸ ಹೊಡಿಕೊಂಡೇನಿ ರೀ. ತಾತ್ಕಾಲಿಕ ಹಾಲು ತೊಗೊತೀನಿ ನೋಡಿರಿ. ಹಾಲು ಕಾಯಿಸಿ ಚಹಾ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ಕೆಲಸ ಮುಂದುವರಿಸ್ತೀನಿ ರೀ. ನಾನು ನಿನ್ನೆ ಹೇಳಿ ನನಗೆ ಚಹಾ ಬೇಕು ಅದು ಕೂಡಲೇ ಅಂತೇಳಿ. ಅದೇನೋ ಒಂದು ಕಪ್ ಚಹಾ ಕೂಡ ಟಾನಿಕ್ ಹಾಕಿದಂಗೆ ಆಗ್ತದೆ. ನಾವು ಕೆಲಸ ಮಾಡೋಕ್ಕೂ ಬರ್ತದೆ ಥಂಡಿ ದಿನಕ್ಕೆ. ಇಡ್ಲಿ ರೆಡಿ. ಇಡ್ಲಿ ಮಾಡೀನಿ ರೀ, ಚಟ್ನಿ ಮಾಡೀನಿ ರೀ. ನನ್ನ ಮಗ ಡಬ್ಬ ಕಟ್ತೀನಿ ರೀ. ಈಗ ಬಿಸಿ ಬಿಸಿ ಇಡ್ಲಿ ಚಟ್ನಿ. ಈ ಚಟ್ನಿ ಸ್ವಲ್ಪ ಹಿಂಡಿ ಕುಟ್ಟಿನಲ್ಲ ರೀ, ಹಿಂಡಿ ಪುಟಾಣಿ ಹಿಂಡಿ ಕೊಡ್ತೇವೆ ರೀ ನಾವು ನಮ್ಮ ಕಡೆ. ಆ ಹಿಂಡಿ ಭಾಂಡೆ ಒಳಗೆ ಮಿಕ್ಸಿ ಒಳಗೆ ಹಾಕಿನಲ್ಲಿ ಅದ್ರ ಸಲಗೆ ಇದು ಕೆಂಪಾಗ್ಯದ ರೀ ಚಟ್ನಿ. ಈಗ ನಮ್ಮ ಮಮ್ಮಿಗೆ ಊಟಕ್ಕೆ ಕೊಡೋ ಟೈಮ್ರಿಗೆ ನಾಷ್ಟ ಹಾಕ್ತೀನಿ. ಡಬ್ಬನೂ ಕಟ್ತೀನಿ. ಡಬ್ಬ ಕಟ್ಟಿ ಕಾಯಿಪಲ್ಲೆ ಹೋಗ್ತೀನಿ ರೀ. ಚೆಂದಾಗ್ಯದಲ್ಲ ಚಟ್ನಿದು. ಇಲ್ಲೇ ಸಟ್ಟ ನೋಡಿರಿ. ಈಗ ಉಂಡು ನಮ್ಮ ಮನೆಯವ್ರು ಅಂಗಡಿಗೆ ಹೋಗ್ತಾರೆ. ನೋಡಿ ಅದು ಸುಮ್ಮ ಕೊಡ್ರಿ. ಇಡ್ಲಿ ಹಾಕಿ ನೋಡ್ರಿ ನಮ್ಮ ಮಮ್ಮಿಗೆ. ಈಗ ಒಂದು ಡಬ್ಬಿ ದೊಡ್ಡ ಡಬ್ಬಿನೇ ಕಟ್ಟಿನಿ. ಅವ್ರ ಫ್ರೆಂಡ್ಸ್ ಬೇಡ್ತಾ ಇತ್ತು. ಈ ಚಟ್ನಿನೂ ಕಟ್ಟಿ ನೋಡಿ. ಈಗ ತಿಂದು ಸಾಲಿಗೆ ಹೋಗ್ತಾರೆ. ಒಂದು ಅರ್ಧ ಕೆಲಸ, ಒಂದು 25% ಕೆಲಸ ಮುಗ್ದಂಗೆ ರೀ ಸಾಲಿಗೆ ಹೋದ್ರೆ. ನಂದು ನಾಷ್ಟ ಆಯಿತು. ಇದು ಕೈಪಲ್ಲಿ ಹೊಂಟೀನಿ ನೋಡ್ರಿ. ನಾ ಕೈಪಲ್ಲಿ ಬಜಾರ್ಗೆ ಇಲ್ಲೇ ಬರ್ತಾರೆ. ಕೈಪಲ್ಲಿ ವಾರಕ್ಕೊಮ್ಮೆ ಸಂಘ ಮಾಡ್ತೇವೆ ನಾವು, ಧರ್ಮಸ್ಥಳ ಸಂಘ. 20 ರೂಪಾಯಿ ತುಂಬ್ತೇವೆ ರೀ. ಅದು 3-4 ತಿಂಗಳಾಗನ ಅವ್ರು 10,000 ಹಿಂಗೆ 10 ಮಂದಿ ಕೂಡಿ 15 ಮಂದಿ ಕೂಡಿ ಸಂಘ ಮಾಡಿರ್ತೀವಿ ರೀ. ವಾರ 20 ರೂಪಾಯಿ ತುಂಬಿದ್ರೆ 3 ತಿಂಗಳಾಗನ ಅವ್ರು ಲೋನ್ ಕೊಡ್ತಾರೆ ಕಡಿಮೆ ಬಡ್ಡಿ ದರದಲ್ಲಿ. ಅವತ್ತು ಬುಧವಾರಕ್ಕೊಮ್ಮೆ ತುಂಬ್ತೀವಿ ರೀ. ಅದಕ್ಕೆ ತುಂಬಕ್ಕೆ ಹಾಗೆ ತುಂಬಿನೂ ಬರ್ತೀನಿ ರೀ. ಕಾಯಿಪಲ್ಲೆ ತೊಗೊಂಡು ಕಾಯಿಪಲ್ಲೆ ಅದು ಕಾಣಲ್ತಲ್ಲ ರೀ. ಅದು ನೋಡಿ ಕಾಯಿಪಲ್ಲೆ ಎಷ್ಟು ಚೆಂದ ಬಂದದಲ್ಲಿ. ಕಬ್ಬಿನ ಹಾಲು, ಕಾಯಿಪಲ್ಲೆ. ಬಿಸಿಲಾಗ ಆಗಲ್ಲ ಏನದು ಸೂಟ ಬಾಳೆಹಣ್ಣು ಎಲ್ಲ ಬರ್ತವೆ. ನಮ್ಮ ಫೋಟೋ ಸ್ಟುಡಿಯೋ ನೋಡಿದ್ದು. ಐಡೆಂಟಿ ತೆಗಿತೇವೆ ರೀ, ಜೆರಾಕ್ಸ್ ಮಾಡ್ತೇವೆ ನಾವು, ಲ್ಯಾಮಿನೇಷನ್ ಮಾಡ್ತೇವೆ, ಲಗ್ನ ಫೋಟೋ ವಿಡಿಯೋ ಆರ್ಡರ್ ಮಾಡ್ತೇವೆ, ಕರಿಷ್ಮಾ ಆಲ್ಬಮ್ ಡಿಸೈನ್ ವರ್ಕ್ ಮಾಡ್ತೇವೆ. ಎಲ್ಲ ರೀತಿ ವರ್ಕ್ ಮಾಡ್ತೇವೆ ರೀ ನಾವು. ಈ ಮದುವೆ ಫೋಟೋಕ್ಕೆ ಗಿಫ್ಟ್ ಕೊಡ್ತಾರಲ್ಲ, ಫೋಟೋ ತಂದ್ರೆ ಫ್ರೇಮ್ ಹಾಕ್ಕೊಡ್ತೇವೆ. ಎಲ್ಲ ರೀತಿ ಇದು ಚೆನ್ನಾಗಿ ನೋಡಿ. ನಮ್ಮ ಕರಿಷ್ಮಾ ಆಲ್ಬಮ್ ಹೆಂಗೆ ಡಿಸೈನ್ ಮಾಡ್ಯಾವ ನೋಡಿರಿ ನಾವು. ಈ ರೀತಿ ಎಲ್ಲ ಮಾಡ್ತೇವೆ ನಾವು ಡಿಸೈನ್. ಏನು ಫೋಟೋ ಕಟ್ ಮಾಡಿನ ಅಂತ ಹೇಳಿ ನೋಡ್ರಿ. ನಾ ಇದ್ರದ್ದೇ ನೋಡಿರಿ. ಈ ರೀತಿ ಎಲ್ಲ ವರ್ಕ್ ಮಾಡ್ತೇವೆ ರೀ ನಾವು. ಒಳಗೆ ಆಲ್ಬಮ್ ಅದ ರೀ, ತೆಗೆದು ತೋರಿಸ್ತೀನಿ ಆಮೇಲೆ. ಈ ಟೈಪ್ ಇದೇ ಟೈಪ್ ಬಂದಿರ್ತಾವೆ ರೀ ಹಿಂದೆ. ನಾನು ಅದಕ್ಕೆ ಫೋಟೋ ಕಟ್ ಮಾಡಿ ಕೊಡ್ತೀನಿ. ನಮ್ಮ ಮನೆಯವ್ರು ಹೆಂಗೆ ಹಿಂದೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತಾರಲ್ಲ ರೀ, ಇದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತಾರೆ ನೀಟಾಗಿ ಕಟ್ ಮಾಡಿರ್ತೀನಿ ರೀ. ಹಾಂ
ನಮ್ಮ ಫೋಟೋ ಸ್ಟುಡಿಯೋ ಅದ ರೀ ಸ್ವಂತ, ಅಂದ್ರೆ ಅಂಗಡಿ ಬಾಡಿಗೆ ಅದ ರೀ. ನಾವು ಸ್ವಂತ ಅದೇ ಬಿಸ್ನೆಸ್ ಅದು ನಮ್ಮದು. ಈ ರೀತಿ ಎಲ್ಲ ವರ್ಕ್ ಮಾಡಿಕೊಡ್ತೇವೆ ನೋಡಿರಿ ನಾವು. 5 ನಿಮಿಷನಾಗ ಫೋಟೋ ಐಡೆಂಟಿ ಕೊಡ್ತೇವೆ ರೀ, ಜೆರಾಕ್ಸ್ ಕೊಡ್ತೇವೆ ರೀ, ಲ್ಯಾಮಿನೇಷನ್ ಮಾಡ್ತೇವೆ, ಮತ್ತು ಆಧಾರ್ ಕಾರ್ಡ್ ಪ್ರಿಂಟ್ ತೆಗೆದು ಕೊಡ್ತೇವೆ. OTP ಹೇಳಿದ್ರೆ ನಿಮ್ದು ಆಲ್ರೆಡಿ ಇತ್ತಂದ್ರೆ ಉತ್ತಾರ ಮಾಡ್ತೇವೆ. ಎಲ್ಲ ರೀತಿ ವರ್ಕ್ ಮಾಡ್ತೇವೆ. ಈ ಕೈಪಲ್ಲೆ ಹೋಗ್ತಿದ್ರಿ, ನಾ ಕೈಪಲ್ಲೆ ತೋರಿಸಿನಲ್ರಿ, ಮತ್ತು ಕೈಪಲ್ಲೆ ಹೋಗ್ತದೆ ರೀ. ಕೈಪಲ್ಲೆ ಹೋಗಿ ತೊಗೊಂಬರ್ತೀನಿ. ಹೋಗಿ ಸ್ವಲ್ಪ ಎಲೆ ತಂದಿನ್ರಿ, ನಾ ಹುಡುಗಿ ತುಂಬಬೇಕಲ್ಲ ದೇವರಿಗೆ. ಅಮಾಸಿ ನಮ್ದೇನು ಹೊಲ ಎಲ್ಲ ಏನಿಲ್ಲ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ತಂದಿನಿ ನೋಡಿರಿ. ಬಟಾಟಿ ಈಗ ಒಂಚ ಸಸ್ತಾ ಬಂದು ನೋಡಿರಿ ಕೈಪಲ್ಲೆ. ಈಗ ಎಲ್ಲ ಮಷಿ ಮುಂದೆ ಸಸ್ತಾ ಇರ್ತದೆ ರೀ ಕೈಪಲ್ಲೆ. ಈಗ ಒಂದಿರು ತಪ್ಪಲು ಪಲ್ಲೆ ತಿನ್ನಿರಿ ಎಲ್ಲರೂ. ಮುಂದೆ ಬ್ಯಾಸಿಗೆ ಸಿಗಂಗಿಲ್ಲ ಅದು. ಜನವರಿ ಬರ್ತದೆ ಮತ್ತೆ ಸಿಗೋದಿಲ್ಲ. ಮತ್ತು ಮನೇನು ಕಾಳು ಕಡಿ ತಿನ್ಲಾಕ ಬರ್ತದೆ. ಎಷ್ಟು ಚಂದ ನೋಡಿ, 10 ರೂಪಾಯಿ 3 ಸೂಡ್ರಿ. ಎಂತಿಂತ ಚಂದ ಬಂದವ್ರಿ ಕೊತ್ತಂಬರಿ. ಅನ್ನದಾತ ಬೆಳಿಬೇಕಲ್ರಿ. ಎಷ್ಟೇ ದೊಡ್ಡ ಮನೆ ಇದ್ರೂ ಭೀ ತಿಲ್ಲಕ್ಕೆ ಬೇಕಾಗಿದ್ದು ಅನ್ನೇ ಅಲ್ಲ ಹೊಟ್ಟಿಗೆ. 2 ಚಪಾತಿ ಹಿಡಿತಿತ್ತಂದ್ರೆ ಹೊಟ್ಟೆ ಸಿಮೇತಿ 3 ಚಪಾತಿ ಉಂಡೆವಂದ್ರೆ ಹೊಟ್ಟೆ ಗ್ಯಾಸ್ ಹಿಡಿತದೆ. ಅನ್ನದಾತ ಬೆಳಿಬೇಕ್ರಿ, ರೈತರು ಬೆಳಿಬೇಕು. ಬುದ್ವಾಡ್ಕೊಂಬರ್ತದೆ ಕಾಯಿಪಲ್ಲೆ. ನೋಡಿ ಇಷ್ಟೆಲ್ಲ ತಂದಿನಿ, ಇವೆಲ್ಲ ತೆಗೆದಿಡ್ತೀನಿ ರೀ ನಾನು. ಎಷ್ಟು ಚಂದ ತಂದಿನಿ ಕಾಯಿಪಲ್ಲೆ. ನಾನೇ ಕಾಯಿಪಲ್ಲೆ ಮಾಡ್ಕೋತ ಕೂತಂಗಾಗ್ಯಾವ. ಹಸಿರು ಭಾಳ ಚಂದ ರೀ. ಎಳ್ಳ ಮಷಿ ಮುಂದೆ ಎಲ್ಲ ಹಸಿರು. ಮುಲ್ಲಂಗಿ, ಮೆಂತಿ ಪಲ್ಲೆ, ಕೊತ್ತಂಬರಿ, ಟಮಾಟಿ, ಸೌತೆಕಾಯಿ ಎಲ್ಲ ಹೋಳಿ ಹಾಕ್ಕೊಂಡು ಹಿಂಡಿ ಮೊಸರು ರೊಟ್ಟಿ ಉಂಡ್ರೆ ಯಾವ ಪಲ್ಯನೂ ಬೇಡ್ರಿ ನಮಗೆ. ಸೈಡ್ ಹಚ್ಕೊಂಡು ಉಂಡ್ಬಿಡೋದು. ತರಕಾರಿ, ಹಸಿ ತರಕಾರಿ ತಿನ್ಬೇಕು ರೀ, ವಿಟಮಿನ್ಸ್ ಇರ್ತದೆ ಹೆಚ್ಚು. ಚಂದ ತಂದಿನಲ್ರಿ. ಈ ನಂಬುದು ಹೇಳಲ್ಲ. ತೊಗೊಂಬಂದೆಲ್ಲ ಭಾಂಡೆ ತಿಕ್ಕದ ಪರಿಸಿ ಒರ್ಸಾಕತ್ತೀನಿ. ಪರಿಸಿ ಬಟ್ಟೆನೂ ಭಾಳ ಅವ್ರು ಇವತ್ತು. ಬಟ್ಟೆ ತೊಳಿಬೇಕು. ನಂದು ನಾಷ್ಟ ಎಲ್ಲ ಆಗ್ಯದ. ಜರ ಲೇಟ್ ಮಾಡಿ ಪರಿಸಿ ಒರ್ಸಾಕತ್ತೀನಿ. ಥಂಡಿ ಭಾಳ ಬಿಡಾಕತ್ತಿತ್ತು ಇವತ್ತು. ಒಂದಿನ ಒರ್ಸಿಲ್ಲಂದ್ರೆ ಏನು ರೂಪಾಯಿ ಕೆಟ್ಟ ಹೊಲಸಾತ ನೋಡ್ರಿ. ತರಿಸಿ ಎಂದ್ರೆ ವರ್ಷ ಆಗಿಲ್ಲ ನಂಗೆ ಕಾಣ್ತಾವೆ. ಬಿಟ್ಟಿದ್ದೀವತ್ತು ಬೇಸರು ಬಂದು ಹೊಡೆಸಬಾರ್ದತ್ತ. ಜೀವ ಕೇಳಿಲ್ಲ ನೋಡ್ರಿ. ಈ ಧೂಳು ದುಮ್ಮ ನೋಡೋಕೆ ಕೊಲ್ಲತ್ತದ್ರಿ ಜೀವ. ಟೈಮೇ ಸಾಲಲ್ರಿ ಕೆಲಸ ಮಾಡೋಕ್ಕೆ. ನೋಡಿ ಪರಿಸಿ ಒರ್ಸೋದಾಗ ಇಷ್ಟು ಬಟ್ಟೆ ತೊಳ್ಕೊಂಬರ್ಬೇಕು. ಬಟ್ಟೆ ತೊಳ್ಕೊಂಬಂದ್ರೆ ಅರ್ಧ ದಿನ ಕೆಲಸ ಮುಗೀತು. ಮತ್ತು ಊಟಕ್ಕೆ ಸಾಂಬಾರು ಚಟ್ನಿ ಮಾಡಿ ನೋಡಿರಿ. ಮಧ್ಯಾಹ್ನದಾಗ ಚಟ್ನಿ ಹಳಸ್ತದ್ರಿ. ನಮ್ಮ ಮನೆಯವ್ರಿಗೆ ಸಾಂಬಾರು ಇಷ್ಟ. ಸಾಂಬಾರು ಚಟ್ನಿ ಮಾಡೀನಿ ಮಧ್ಯಾಹ್ನ ಊಟ. ಹಂಗೆ ಮುಂದೆ ಒಂದು ಕಲ್ ತಿಂಡಿ ತಿಂತೇವೆ. ಚಕ್ಲಿ ತಿಂದು ಚಹಾ ಕುಡಿತೇವೆ ಸಂಜೆ ಮುಂದೆ. ಹಾಗೇನು ಕೊಂಡು ತೆಗ್ಸೀನಿ ರೀ. ಫುಲ್ ತಿಂಡಿ ತಿಂತೇವೆ ರೀ. ತಿಂದು ಚಹಾ ಕುಡಿತೇವೆ. ಕೊಂಡಿನ ತಂದಿನಿ ರೀ ಚಕ್ಲಿ. ಟೇಸ್ಟಿ ಭಾಳ ಅವ ರೀ. ನೆಕ್ಸ್ಟ್ ಮುಂದೆ ನಾನು ಮಾಡ್ತೀನಿ ರೀ. ಸಾಯಂಕಾಲ ಇವೆಲ್ಲ ತಿಂದು ಸಾಯಂಕಾಲ ರಾತ್ರಿ ಊಟ ಹೋಗಲ್ಲ ರೀ. ಭಾಳ ಸ್ವಲ್ಪ ಅನ್ನ ಮಾಡಿಬಿಡ್ತೀವಿ. ಇಡ್ಲಿ ಅವ ನಮ್ಮ ಮನ್ಯಾಗ. ಇಡ್ಲಿ ಉಪ್ಪಿಟ್ಟು ಭಾಳ ಸೇರ್ತದೆ ರೀ ನಮ್ಗೆ. ಸಾಂಬಾರು ಚಟ್ನಿ ಇಡ್ಲಿಕ್ಕಿಂತ ಇಡ್ಲಿ ಒಡೆಯೋದ್ರಿ. ಒಡೆದಿಂಗೆ ಉದ್ದೂರು ಮಾಡಿಕೊಂಡು ಜೀರಿಗೆ ಸಾಸಿವೆ ಹ್ಯಾಂಗೆ ಉಪ್ಪಿಟ್ಟು ಮಾಡ್ತಾರೆ ಹಂಗೆಲ್ಲ ಪಾಣಿ ಹಾಕ್ಕೊಂಡೇನಿ ರೀ. ಹಾಕಿ ಪಾಣಿ ಮಸ್ತ್ ಆಗ್ತದೆ ಇದು. ನಮ್ಗೆ ಇಡ್ಲಿ ಉಪ್ಪಿಟ್ಟೆ ಭಾಳ ಸೇರ್ತಾರೆ. ಮುದ್ದಾಗ ಹೆಚ್ಚಿ ಮಾಡಿರ್ತೀನಿ ನಾ. ಪಾಣಿ ಹೊಡೆದು ಭಾಳ ಟೇಸ್ಟ್ ಆಗ್ತದೆ ರೀ. ಇಡ್ಲಿ ಉಪ್ಪಿಟ್ಟು ನಮ್ಮ ಅವ್ವಿಗೆ ಇಡ್ಲಿ ಉಪ್ಪಿಟ್ಟು ಎಲ್ಲ ಅಂದಳಕ್ಕೆ ಸೈಡಿಗೆ ಅನ್ನಕ್ಕೆ ಇಟ್ಟೀನಿ. ರಾತ್ರಿ ಊಟ ಮುಗೀತಿ. ಇವತ್ತಿನ ಲಾಗ್ ಮುಗೀತಿ ಇಲ್ಲಿಗೆ. ಮತ್ತು ನಾಳೆಗೆ ತೋರಿಸ್ತೀನಿ. ನಮಸ್ಕಾರ. ಇಡ್ಲಿ ಅವ ನಮ್ಮ ಮನ್ಯಾಗ. ಇಡ್ಲಿ ಉಪ್ಪಿಟ್ಟು ಭಾಳ ಸೇರ್ತದೆ ರೀ ನಮ್ಗೆ. ಸಾಂಬಾರು ಚಟ್ನಿ ಇಡ್ಲಿಕ್ಕಿಂತ ಇಡ್ಲಿ ಒಡೆಯೋದ್ರಿ. ಒಡೆದಿಂಗೆ ಉದ್ದೂರು ಮಾಡಿಕೊಂಡು ಜೀರಿಗೆ ಸಾಸಿವೆ ಹ್ಯಾಂಗೆ ಉಪ್ಪಿಟ್ಟು ಮಾಡ್ತಾರೆ ಹಂಗೆಲ್ಲ ಪಾಣಿ ಹಾಕ್ಕೊಂಡೇನಿ ರೀ. ಹಾಕಿ ಪಾಣಿ ಮಸ್ತ್ ಆಗ್ತದೆ ಇದು. ನಮ್ಗೆ ಇಡ್ಲಿ ಉಪ್ಪಿಟ್ಟೆ ಭಾಳ ಸೇರ್ತಾರೆ. ಮುದ್ದಾಗ ಹೆಚ್ಚಿ ಮಾಡಿರ್ತೀನಿ ನಾ. ಪಾಣಿ ಹೊಡೆದು ಭಾಳ ಟೇಸ್ಟ್ ಆಗ್ತದೆ ರೀ. ಇಡ್ಲಿ ಉಪ್ಪಿಟ್ಟು ನಮ್ಮ ಅವ್ವಿಗೆ ಇಡ್ಲಿ ಉಪ್ಪಿಟ್ಟು ಎಲ್ಲ ಅಂದಳಕ್ಕೆ ಸೈಡಿಗೆ ಅನ್ನಕ್ಕೆ ಇಟ್ಟೀನಿ. ರಾತ್ರಿ ಊಟ ಮುಗೀತಿ. ಇವತ್ತಿನ ಲಾಗ್ ಮುಗೀತಿ ಇಲ್ಲಿಗೆ. ಮತ್ತು ನಾಳೆಗೆ ತೋರಿಸ್ತೀನಿ. ನಮಸ್ಕಾರ.